ಇದ್ರಾಗ ಇದು ಒಲಿವ್ ರೆಡ್ ಹಾಂ ಒಲಿವ್ ರೆಡ್ ಮನ್ಯಾಗ ಇರೋದ ಒಂದೊಂದು ಎರಡು ಸರಿ ಒಬ್ಬರು ಇಬ್ಬಿಬ್ರು ಇರ್ತಾರೆ. ಚಲೋ ಮಾತಾಡಕ್ಕೆ ಕಲ್ತಿತ್ತು ಒಬ್ಬ ನಿಮ್ಮ ಮನ್ಯಾಗ ಇದನ್ನ ಕಲ್ಸ್ಯಾರಣ. ಎಸ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ನಾನು ನಿಮ್ಮ ಪ್ರೀತಿಯ ಸುಬ್ಬು. ಈ ಲಾಗ್ ಕಾರ್ನಾಗ ಕುಂತ್ಕೊಂಡು ಹಿಂಗೆ ವಿಚಿತ್ರ ಟೈಪ್ ಮಾಡತ್ತಂತಂದ್ರೆ ಸೊ ಏನ್ರಿಪ್ಪ ಅಂತಂದ್ರೆ ನಾವು ಇವತ್ತು ಮಾಡೋ ಆಲ್ತು ಪಾಲ್ತು ಕೆಲಸ ತೋರಿಸ್ತೀನಿ. ಪ್ಲೀಸ್ ಯಾರಿಗಾರ ಸುಮ್ ಟೈಮ್ ಪಾಸಿಂಗ್ ನೋಡತ್ತಿದ್ರೆ ಅಷ್ಟ ನೋಡ್ರಿ ಈ ಲಾಗ್. ಯಾರು ಒತ್ತು ಕೊಟ್ಟು ನೋಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಇದು ನಾನಾ ಆಲ್ತು ಪಾಲ್ತು ಟೈಮ್ ವೇಸ್ಟ್ ಮಾಡತ್ತಂತಂದ್ರೆ ನೀವು ಮಾಡಕ್ ಹೋಗ್ಬೇಡ್ರಿ. ಇವತ್ತು ನಾವು ಒಂದು ಕಂಟೆಂಟ್ ಸಂಬಂಧ ನಾವು ಏನೇನು ಮಾಡ್ತೀವಿ ಮೀನ್ಸ್ ಒಂದು ಸ್ವಲ್ಪ ಕೆಲಸ ಮಾಡತ್ತೀವಿ. ಏನು ಮಾಡ್ತೀವಿ ಅನ್ನೋದು ನಿಂಗೆ ತೋರಿಸ್ತೇನಂತ. ನೀ ಕಾಂಟ್ ಬೈ ಹ್ಯಾಪಿನೆಸ್ ಬ್ರೋ, ಇಟ್ ಬೈಸ್ ಓನ್ಲಿ ಲಕ್ಸುರಿಯಸ್. ಗಾಡಿ ಎಲ್ಲ ಫುಲ್ ಹೊಲಸಾಗಿಬಿಟ್ಟೈತಿ. ಯಾಕಂದ್ರೆ ವಾರ ಆತ ಗಾಡಿ ತೊಳೆದಿಲ್ಲ. ಹೋದ್ಲಾಗ್ದಾಗ ನೋಡಿರ್ಬೋದು ನೀವು ಭಾಳ ದಿವಸ ಹಿಂದಿನ ಲಾಗ್ದಾಗ ಗಾಡಿ ನನಗಿಂತ ಜಾಸ್ತಿ ನಾ ಗಾಡಿನ ಸ್ವಚ್ಛ ಇಟ್ಟಿರ್ತೇನೆ. ಬಟ್ ಈ ಸಲ ತೊಳೆದಿಲ್ಲ. ಯಾಕಂತಂದ್ರೆ ಮಳೆ ಬರೋ ಸಂಬಂಧ ಇವತ್ತು ಒಂದು ಸ್ವಲ್ಪ ಹೊರಗೆ ಬಂದು ಸೊ ಅದನ್ನ ತೊಳಕಾಗಲಿಲ್ಲ. ಇವತ್ತು ಏನು ಮಾಡತ್ತಂಗಿಪ್ಪ ಅಂತಂದ್ರೆ ಈಗ ಫಸ್ಟ್ ನಾನು ಇವತ್ತು ಮ್ಯಾಲೆ ಮಕ್ಕೊಳ್ಳೋದೆ. ಯಾಕಂತಂದ್ರೆ ನನ್ನ ಜೋಡಿ ಮಕ್ಕೊಳಕ್ಕೆ ಇನ್ನೊಬ್ಬ ಫ್ರೆಂಡ್ ಬರತ್ತಾನೆ. ನಾ ಇಷ್ಟು ಸಣ್ಣ ಇದಕ್ಕೆ ಮಾತಾಡ್ತಂದ್ರೆ ಒಂದಿಷ್ಟು ರಾತ್ರಿ ಆಗೈತಿ. ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊರಿ. ಯಾರು ನಾ ಮೊದಲೇ ಹೇಳಿನಿ, ಯಾರು ಖಾಲಿ ಅದಿರಿ ಅವರಷ್ಟೇ ಈ ಲಾಗ್ ನೋಡ್ರಿ ಅಂತ. ಸ್ವಲ್ಪ ಏನೋ ಫನ್ನಿ ಇರ್ತೈತಿ ಇದು ಲಾಗ್. ಇವತ್ತು ನನಗೆ ಬೇಕಾಗಿದ್ದ ಪೇಂಟ್ ಅಭಿ ಒಯ್ಯತ್ತೀನಿ ಮತ್ತು ಬ್ರಷ್ ಇದು ಮುಂದಿಂದ ಹೋಗೈತಿ, ಹೊಲಸಾಗೈತಿ. ಸೊ ಅವು ಮುಂದಿನ ಅದಾವ, ಅವನ್ನ ತೊಗೊಳ್ಳೋಣಂತ. ಇವತ್ತೇನು ಮಾಡತ್ತೀವಿಪ್ಪ ಅಂತಂದ್ರೆ ಒಂದು ಚೇರಿಗೆ ಪೇಂಟ್ ಮಾಡತ್ತೀವಿ. ಎದಕ್ಕಂತಂದ್ರೆ ಅದು ಕಂಟೆಂಟ್ ಸಂಬಂಧ ಬೇಕಾಗೈತಿ. ಸೊ ಮೊನ್ನೆ ಸಲ ಕಂಟೆಂಟ್ ಸಂಬಂಧ ಅಂಥೇಳಿ ನಿಮಗೆ ಒಂದು ಗನ್ ತೋರಿಸಿದ್ದೆ. ಅದನ್ನು ಈಗ ಇನ್ನೊಂದು ಸಲ ತೋರಿಸ್ತೇನಂತ. ಇಲ್ಲ ಐತೆ ನೋಡ್ರಿ ಅದ ಇದ ಗನ್ನ. ಈ ಗನ್ ಹೆಂಗೆ ರೆಡಿ ಮಾಡ್ಕೊಂಡಿಲ್ಲ ಮುಂದಿನ ವೀಡಿಯೋಗೆ, ಹಂಗೆ ನನ್ನ ಫ್ರೆಂಡ್ ಅವ್ನ ವೀಡಿಯೋಗೆ ಏನೋ ಒಂದು ಸಾಮಾನು ಅಂದ್ರೆ ಅದೇನು ಭಾಳ ತಲೆ ಓಡಿಸಿ ಮಾಡತ್ತಿಲ್ಲ. ಇದಷ್ಟ್ರಾಗ ಏನೋ ಮಾಡ್ಕೊಳತ್ತೀವಿ ಸುಮ್ಮ ಫೋಟೋಶೂಟ್ ಸಂಬಂಧ ಅಂಥೇಳಿ. ಸೊ ಎಲ್ಲಿ ಹೋದ್ರಿಪ್ಪ ಏನ್ರಿಪ್ಪ ಅಂತಂದ್ರೆ ಇದ್ರ ಮುಂದಿಂದ ಬರ್ತಾವಲ್ರಿ ಇದು ಇಂಥವು, ಅದು ಸಿಗುವಲ್ತ ಕುಂಚ್ ಏನಂತಾರೆ ಅದಕ್ಕೆ? ಕುಂಚ್ ಅಂತಾರೆ. ನಾವು ಅಪ್ಪಾರ ಅಂತಿರೋದನ್ನ ಕುಂಚ್ ಅಂತ ಹೇಳಿ. ಸೊ ನಾನು ಅದನ್ನ ಅಂದೆ. ಎಲ್ಲಿರ್ಬೋದು? ಲ್ಯಾಪ್ಟಾಪ್ ತೊಗೊಂಡೇನ್ರಿ ನಾನು. ಯಾವುದಂತ ಹೇಳಿ ಗೆಸ್ ಮಾಡಿರಿ. ಅದು ಲ್ಯಾಪ್ಟಾಪ್ ನಾನು ಜಾಸ್ತಿ ಎಲ್ಗೂ ಯೂಸೇ ಮಾಡಿಲ್ಲ. ಸುಮ್ಮನೆ ಯಾವಾಗಾರ ಎಡಿಟ್ ಪರ್ಪಸ್ ಅಷ್ಟು ಯೂಸ್ ಮಾಡಿರ್ತೀನಿ. ನಮ್ದೇನು ರೀ ಕಾಂಜಿ ಪಿಂಜಿ ಕೆಲಸ, ಏನೋ ಒಂದು ಸ್ವಲ್ಪ 3 ಹೊತ್ತು ತಿನ್ನುವಷ್ಟು ಬರ್ತೈತಿ ಅಷ್ಟೇ ಮಾಡ್ಕೊಳೋದೇನು ಈಗೀಗ ನೋಡ್ರಿ. ಐ ಹೋಪ್ ನೀವು ನನ್ನ ವಿಡಿಯೋಸ್ ಎಲ್ಲ ಎಡಿಟ್ ಮಾಡೋ ನೋಡಿರ್ಬೋದಾ ನಂಗೆ ಅನ್ಸೋ ಮಟ್ಟಿಗೆ. ನೋಡಿದವರೆಲ್ಲ ಒಂದು ರೆಡ್ ಹಾರ್ಟ್ ಕಮೆಂಟ್ ಮಾಡಿರಿ. ನಂದು ವಿಡಿಯೋ ನೋಡೋದೆ ಭಾಳ ಮಾಡ್ರಿ, ಮ್ಯಾಕ್ಸಿಮಮ್ 100 ಜನ. ಇನ್ನು ಅದ್ರೊಳಗೆ ನಾ ಈ ಪತಿ ಎಲ್ಲ ರೆಡ್ ಹಾರ್ಟ್ ಕಮೆಂಟ್ ಮಾಡಿರಿ, ಅದನ್ನು ಕಮೆಂಟ್ ಮಾಡಿರಿ, ಇದನ್ನು ಕಮೆಂಟ್ ಮಾಡಿರಿ ಅಂಥೇಳಿ ಏನಾರ ರೆಸ್ಟ್ರಿಕ್ಷನ್ ರೂಲ್ಸ್ ಹಾಕಿನಿ ಅಂತಂದ್ರೆ ಮುಗಿದು ಹೋಗ್ತಾ. ಆ 100 ಜನ ಒಳಗೆ ಎನಿಸ್ ಒಂದು 30 ಜನ ನೋಡ್ತಾರೆ. ಎನಿಸ್ ಒಂದು 30 ಜನ ಅಷ್ಟು ನೋಡ್ತಾರೆ. ನನಗೆ ಅದೆಲ್ಲ ಗೊತ್ತಿದೆ. ಅದಕ್ಕೆ ನಾನು ಜಾಸ್ತಿ ಏನೂ ಕೇಳ್ಕೊಳಕ್ಕೆ ಹೋಗಿಲ್ಲ ನಿಮ್ಮ ಕಡೆ. ನನ್ನ ಕಡೆಯಿಂದ ಏನು ಹಾಕತ್ತಲ್ಲ ಅದನ್ನ ನಿಮಗೆ ಮಾಡಿ ತೋರ್ಸಕತ್ಬಿಟ್ಟೇನಿ. ನಂದು ಇದು ಮೇನ್ ಪರ್ಪಸ್ ನಾ ಮಾಡೋದಂತಂದ್ರೆ ನಾನು ಫ್ಯಾಷನ್ ಸಂಬಂಧ ಮಾಡತ್ತೀನಿ. ಸೊ ಹೀಗಾಗಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಜನ ಸಪೋರ್ಟ್ ಮಾಡಲಿ, ಮಸ್ತ್ ಮಾಡೋರಿಗೆ ವಿಡಿಯೋ ಮಾಡ್ತೀನಿ. ಮಾಡಲ್ದವ್ರಿಗೆ ಅಂತ ನಾ ಏನು ಹೇಳತ್ತಿಲ್ಲ. ಅವರು ಸಪೋರ್ಟ್ ಮಾಡಲ್ದವರು ಮಾಡ್ಬೇಕಂತಂದ್ರೆ ನಾ ಆ ಟೈಪ್ ವಿಡಿಯೋ ಮಾಡೋಣಂತ. ಸ್ವಲ್ಪ ಟೈಮ್ ತೊಗೋತೈತಿ. ಆಲ್ಮೋಸ್ಟ್ ಈ ಕಮ್ಮಿ ದಿನದೊಳಗೆ ಜಾಸ್ತಿ ಕಂಟೆಂಟ್ ಕೊಟ್ಟು ಏನೋ ಒಂದು ಮಾಡೋಣಂತ. ನಾನು ಮನೆ ಒಳಗೆ ಲೈಟ್ ಐತೆ ಅನ್ನೋದು ಮರ್ತಾ ಬಿಟ್ಟಿದ್ದೆ. ಈಗ ಬಟನ್ ಬಡ್ದು ಹಚ್ಚಿದೆ ಅಲ್ಲಿ. ಅಂದ್ರೆ ಅಷ್ಟು ಬ್ಯುಸಿ ಆಗಿಬಿಟ್ಟದ ನಂತಲ್ಲಿ. ಈಗ ನಾನು ನೆಕ್ಸ್ಟ್ ಏನು ಮಾತಾಡ್ಬೇಕು ಅದ್ರ ಬಗ್ಗೆ ಚಿಂತೆ ಮಾಡಿ ಜಳಕಕ್ಕೆ ಹೋಗಿರ್ತೀನಿ. ಅಲ್ಲಿಯೂ ಅದನ್ನ ಮಾಡ್ತಿರ್ತೇನೆ. ಹೆಂಗೆ ಜಳಕ ಮಾಡಿ ಅನ್ನೋದು ಗೊತ್ತಿರಂಗಿಲ್ಲ. ನಾಷ್ಟ ಮಾಡ್ತಿರ್ತೀನಿ, ಏನು ತಿಂತಿರ್ತೀನಿ ಅನ್ನೋದು ಗೊತ್ತಿರಂಗಿಲ್ಲ. ಊಟ ಮಾಡ್ತಿರ್ತೀನಿ, ಏನು ಊಟ ಮಾಡ್ತಿರ್ತೀನಿ ಅನ್ನೋದು ಗೊತ್ತಿರಂಗಿಲ್ಲ. ಆ ಟೈಪ್ ಆಗಿಬಿಟ್ಟೈತೆ ನಂದು. ಒಂದು ಎಡಿಟ್ದಾಗ ಎಂಟ್ರ ಗದ್ದಲಾಗಿರ್ತೇನೆ. ಇಲ್ಲಂತಂದ್ರೆ ಏನರ ಒಂದು ಹೊಸ ಕಂಟೆಂಟ್ ಹುಡುಗಕ್ಕೆ ಚಲೋ ಮಾಡಿರ್ತೇನೆ. ಏನೋ ಒಂದು ನನ್ನ ಕಡೆಯಿಂದ ನಿಮ್ಗೆ ಹೊಸದು ಏನೇನು ಆಗ್ತೈತೆ ಅದನ್ನೆಲ್ಲ ತೋರಿಸ್ಬೇಕಂತ ನನಗೆ ಭಾಳ ಆಸೆ ಐತಿ. ಬಟ್ ಅಷ್ಟು ಬಜೆಟ್ ನಂಗೆ ಫ್ರೆಂಡ್ಲಿ ಬರೋಲ್ತ. ನಂಗೆ ಸ್ವಲ್ಪ ಹೆಂಗೆ ಆಸೆ ಅದಾವ ಅಂತಂದ್ರೆ ಹೊರಗೆ ಹೋಗೋಗಿ ಏನೇನು ನಮ್ಮ ಇದ್ರೊಳಗೆ ನಡೆಯತೈತಿ ಮೀನ್ಸ್ ಹೊಸದು ಏನೇನು ಸ್ಟ್ರಕ್ಚರ್ ಐತಿ, ಹೊಸದು ಆರ್ಕಿಟೆಕ್ಟ್, ಹೊಸ ಡಿಸೈನ್ಸ್, ಪ್ಲಸ್ ಹೊಸ ರೂಲ್ಸ್, ಇವನ್ನೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ವಿಡಿಯೋ ಟೈಪ್ ಎಲ್ಲ ತೋರಿಸೋದೈತಿ.
ಅದು ಸಣ್ಣ ಅಲ್ಲ, ಸ್ವಲ್ಪ ದೂರ ದೂರ ಹೋಗಿ ಹೋಗಿ ತೋರಿಸೋದೈತಿ. ಸೊ ತೋರ್ಸೋಣಂತ. ಮತ್ತು ಇನ್ನೊಂದು ಸ್ವಲ್ಪ ಫ್ರೆಂಡ್ಸ್ ಜೋಡಿನೂ ಹೊರಗೆ ಊರಿಗೆ ಹೋಗಿ ಮಾಡೋದವ. ಮತ್ತು ಇನ್ನೊಂದು ಏನ್ರಿಪ್ಪ ಅಂತಂದ್ರೆ ನಿಮ್ಮ ಸಂಬಂಧ ಮನ್ಯಾಗ ಹೇಳಕತ್ತೀನಿ. ಮನ್ಯಾಗ ಹೇಳೋದು ಅನ್ಸುತ್ತಲ್ಲ, ಫೈಟ ನಡೆದವು ದೊಡ್ಡ ದೊಡ್ಡ. ಸೊ ಎದಕ್ರಿಪ್ಪ ಅಂತಂದ್ರೆ ಒಂದು ದೂರ ಊರಿಗೆ ಹೋಗೋದೈತಿ. ಆ ಊರಿಗೆ ಹೋಗ್ತೇನೆ ಅಂತೇಳಿ ನಾನು ಬೇಡ ಅಂತ ಅವ್ರು ಫೈನಲಿ ಹೋಗಬೇಕಂತ ಅಂದ್ಕೊಂಡೀನಿ. ಬಟ್ ಬಿಡೋದಿಲ್ಲ ಅವ್ರು. ಹೋಗೋಣಂತ. ಹಾಂ, ಈಗ ಜಸ್ಟ್ ಆಫ್ ಮಾಡಿಸಿದ್ದು. ಅವ ಚೇರ್ ತರತಾನಂತ ಬೈಕ್ ಮೇಲೆ. ಆ ಚೇರ್ ಎದಕ್ರಿಪ್ಪ ಅಂತಂದ್ರೆ ಒಂದು ನೆಕ್ಸ್ಟ್ ಒಂದು ಡ್ಯಾನ್ಸದ ವಿಡಿಯೋ ಬರೋದೈತಿ. ಆ ಡ್ಯಾನ್ಸ್ ವಿಡಿಯೋಕ್ಕೆ ಆ ಚೇರ್ ಯೂಸ್ ಮಾಡ್ಕೊಂಡು ಫೋಟೋಶೂಟ ಪ್ಲಸ್ ವಿಡಿಯೋ ಶೂಟ್ ಎರಡು ಮಾಡೋದೈತಿ. ಆ ಎರಡು ಮಾಡೋ ಸಲುವಾಗಿ ಅವಂಗೆ ಪೇಂಟ್ ಹಚ್ಚೋದೈತಿ. ಅದಕ್ಕೆ ಆ ಪೇಂಟ್ ಎಂಥವು ಅಂತಂದ್ರೆ ಮನೆ ಒಳಗೆ ಯಾವ ಖಾಲಿ ಬಿದ್ದಿರ್ತಾವೆ ಆ ಪೇಂಟ್ ಹಚ್ಚೋದೈತಿ. ಬಟ್ ಅದು ಇನ್ನೊಬ್ಬರು ನೋಡೋಕೆ ಏನು ಅನ್ನಿಸ್ಬೇಕು, ವಾವ್ ಅನ್ನಿಸ್ಬೇಕು. ಸೊ ಅದ್ರ ಸಂಬಂಧ ಮಾಡಕತ್ತೈತಿ ಇದನ್ನೆಲ್ಲ. ಐ ಥಿಂಕ್ ಪೇಂಟ್ ಮಾಡೋಕೆ ಇವು ಸ್ಕೇಲ ಪೆನ್ಸಿಲ್ ಯೂಸ್ ಆಗಂಗಿಲ್ಲ ಅನ್ಕೋತೀನಿ ನಾನು. ಬಟ್ ಏನನ್ರಿ ಇದು ಗಂಡದ ಅವರ ಬೇರೆನೇ ಐತಿ. ಯಾಕಂತಂದ್ರೆ ಇದನ್ನು ಕೈಲೇ ರೆಡಿ ಮಾಡಿದ್ದೆ. ಜಸ್ಟ್ ಒಂದು ಕಂಟೆಂಟ್ ಕ್ರಿಯೇಷನ್ ಸಂಬಂಧ ಇಂಥ ಗನ್ 2-3 ದಿವ್ಸ ಕುಂತು ರೆಡಿ ಮಾಡೀನಿ. ಯಾವ ಮೊಬೈಲ್ದಾಗೂ ನೋಡಿಲ್ಲ, ಎಲ್ಲೂ ನೋಡಿಲ್ಲ. ನನ್ನ ತಲೆಯೊಳಗೆ ಹೆಂಗೆ ಬಂದಿದ್ದು ಸೇಮ್ ಹಂಗೆ ಎಕ್ಸಿಕ್ಯೂಟ್ ಮಾಡೀನಿ. ಈಗ ಇವ ನೋಡ್ರದ ಇವನ್ ಜೋಡಿನ ಇವತ್ತು ನನ್ನ ಬ್ಲಾಗಿಂಗ ಫುಲ್ ನೈಟ್ ಹೆಂಗಿರತ್ತೆ ಅನ್ನೋದು ನಿಮ್ಗೆ ತೋರಿಸ್ತೇನೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಬೈ ಕುರ್ಚಿ ತರಕ್ಕೆ ಬಂದಾನ, ಗಾಡಿ ನನ್ನ ಕೈ ಹಿಡಿಯಕ್ಕೆ ಕೊಟ್ಟ. ನೀ ತೊಗೊಂಬಪ್ಪ. ಬೈ ಕುರ್ಚಿ ನೋಡ್ರಿ ಅಲ್ಲಿ ಹೊರಗೆ ಇಟ್ಟಾನೆ ಎಲ್ಲ. ಮೀಟರ್ ಬೇಕು, ಮೀಟರ್ ನಡ್ರಿ ಹೋಗೋಣ. ನೋಡ್ರಿ ಬೈ ಅವ್ರ ಮನೆಗೆ ಈ ಚೇರ್ ತರಕ್ಕೆ ಹೋಗಿದ್ವಿ. ಬೇಡ್ರಿ ಇವೆಲ್ಲ ಸ್ವಚ್ಛ ಇಲ್ಲ. ಯಾಕಂತಂದ್ರೆ ನಾವು ಡೈಲಿ ನೈಟ್ ಇಲ್ಲೇ ಇರ್ತೀವಿ. ಇವನ ಹೆಸರು ಅಕ್ಷಯ್ ಅಂಥೇಳಿ. ಇವಂದು ಕಂಟೆಂಟ್ ಕ್ರಿಯೇಷನ್ ಏನ್ರಿಪ್ಪ ಅಂತಂದ್ರೆ ಡ್ಯಾನ್ಸರ್ ಇವ. ಸೊ ಡ್ಯಾನ್ಸ್ ಮಾಡೋಕೆ ನೆಕ್ಸ್ಟ್ ಒಂದು ಕಂಟೆಂಟ್ ಬರೋದಿದೆ. ಅಂದ್ರೆ ಒಂದು ಸ್ವಲ್ಪ ತೆಗೆದು ಇಡಪ್ಪ. ಫಸ್ಟ್ ಅವಂಗೆ ಅದೊಂದು ಡೈಲಾಗ್ ಕೊಟ್ಟೀನಿ, ಮುಗಿತವಂದ. ಸೊ ಅವ್ನು ಏನ್ರಿಪ್ಪ ಅಂತಂದ್ರೆ ಅವ್ನು ಡ್ಯಾನ್ಸ್ ಮಾಡ್ತಾನೆ. ಸೊ ಅವ್ನು ಡ್ಯಾನ್ಸ್ ಸಂಬಂಧ ನೆಕ್ಸ್ಟ್ ವಿಡಿಯೋಕ್ಕೆ ಈ ಚೇರ್ನ ಇವತ್ತು ಪೇಂಟ್ ಮಾಡಿದಾಗ ಪೇಂಟ್ ಮಾಡಿ ಅದಕ್ಕೆ ಸ್ವಲ್ಪ ಗಿಡ್ಬೋರ್ಡ್ ಹಾಕಿ ಏನೋ ಒಂದು ಸ್ವಲ್ಪ ಯೂನಿಕ್ ಟೈಪ್ ಮಾಡ್ಬೇಕಂತ ಐತಿ. ನಂದನಿಂದ ನೋಡ್ಬೇಕು ಕಷ್ಟ. ಓಕೆ ಹಾಂ ಗೈಸ್ ಪೇಂಟ್ ಮಾಡೋಣ. ಇದೇ ಇವತ್ತಿನ ಕೆಲಸ. ಇವತ್ತೇನ್ರಿಪ್ಪ ಅಂತಂದ್ರೆ ಫುಲ್ ಪೇಂಟ್ ಮಾಡೋದು. ಇವತ್ತಿನ ಡೇ ನೈಟ್ ಮಸ್ತ್ ಇರೋದು. ಯಾಕಂತಂದ್ರೆ ಅಕ್ಷಯ್ ನಾನು ಬಿಕಾಸ್ ಕೆಲಸ ನಂಗಸ್ತಾನ್ರಿ ಗೈಸ್, ಮಸ್ತ್ ಇರ್ತೈತಿ. ಹಾಂ ಹೌದು. ಮತ್ತು ಅವನದು ವಿಡಿಯೋ ಐತಂದ್ಮೇಲೆ ಅವ್ನು ಹಚ್ಬೇಕು ಕೆಲಸ. ಸೊ ಈ ಚೇರಿಗೆ ಇವತ್ತು ಸ್ವಲ್ಪ ಏನೋ ಒಂಥರ ಡಿಫ್ರೆಂಟ್ ಟೈಪ್ ಪೇಂಟ್ ಮಾಡಬೇಕು. ಬಿಳಿ ಹಚ್ಚೋಣ ಕರಿ ಹಚ್ಚೋಣ ಅಂದ್ರೆ ಯಾವ ಕಲರ್ ನಿಂಗೆ ಇಷ್ಟ ಅದನ್ನ ಹಚ್ಚೋನು. ನಿಂಗೆ ಯಾವ ಕಲರ್ ಇಲ್ಲ ಅದಲ್ಲ, ಇದ್ರದ್ದು ಯಾವ ಕಲರ್ ಇತ್ತು ಅದನ್ನ ಹಚ್ಚೋನು. ಬಿಳಿ ನಗತಿ ಹೋಗೋ ಬೈ. ಇದಕ್ಕೆ ಯಾವ ಪೇಂಟ್ ಹಚ್ಬೇಕಂತ ಹೇಳಿ ಸೆಲೆಕ್ಟ್ ಮಾಡ್ಬೇಕಾ. ಏನು ಮಾಡೋದೈತೆ ಅಂತಂದ್ರೆ ಇದಕ್ಕೆ ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ ಇವನ್ ಕೊಟ್ಟ ಏನ್ರಿಪ್ಪ ಅಂತಂದ್ರೆ ಹಿಂಗೆ ಏನವು ಹಿಂಗೆ ಟೈಪ್ ಕೋಡ್ ಮೀನ್ಸ್ ಸ್ವಲ್ಪ ನೋಡೋಕೆ ಒಂಥರ ರಾ ಲುಕ್ ಕಾಣ್ಬೇಕು. ಚೇರ್ ಸಹಿತ ರಾ ಲುಕ್ ಕಾಣ್ಬೇಕು. ಅದಕ್ಕೂ ಇಮೋಷನ್ಸ್ ಫೀಲಿಂಗ್ಸ್ ಏನೂ ಇರೋಂಗಿಲ್ಲ, ಬಟ್ ಲುಕ್ ರಾ ಕಾಣ್ಬೇಕು. ಹೆಂಗೆ ರಾ ಹಾಂ ಸಜೆಸ್ಟ್ ಏಷ್ಯನ್ ಪೇಂಟ್ಸ್. ಹಾಂ ಎಸ್ ಪ್ರಮೋಷನ್ ಡೀಲ್. ಓಕೆ ಈಗ ಏಷ್ಯನ್ ಪೇಂಟ್ದವ್ರದ್ದು ಸ್ಪಾನ್ಸರ್ ನಾನು ಮಾಡೋದು. ಸ್ಪಾನ್ಸರ್ ಅಂತ ಮನ್ಯಾಗಲ್ಲ ಗೇಟಿಗೆ ಉಳಿದಿದ್ದು ಪೇಂಟ್ ತಂದು ಇದಕ್ಕೆ ಹಚ್ಚತ್ತೀವಿ. ಸೊ ಇವ ಸ್ಪಾನ್ಸರ್ ಅನ್ನಕತ್ತಾನ ಅದಕ್ಕೆ. ಗೈಸ್ ಹಿಂಗೆಲ್ಲ ಅಸಹ್ಯ ಮಾಡ್ತಾನೆ ನೋಡ್ರಿ. ನೀನು ನೆಟ್ಟಂಗೆ ಕುಂದ್ರು ನಮ್ಮ ಬ್ಲಾಗರ್ಸ್ ಅಸಹ್ಯ ಆಕೈತಿ. ಏನೋ ನೀನು ವಿಡಿಯೋ ನೋಡ್ತಿರ್ತಾರೆ. ಸಾರಿ ಗೈಸ್. ಹಾಂ ಲಕ್ಷ ಗಂಟ್ಲೆ ಜನ ನೋಡ್ತಿರ್ತಾರೆ. ಇದು ಭಾಳ ದಿವಸ ಪೇಂಟ್ ಯಾವ ಟೈಪ್ ಇವ ನೋಡ್ರಿ. ಇವ ಶಗನಿ ಆಗಿದ್ರಿ ಗೈಸ್, ಶಗನಿ. ನಾ ಪೇಂಟ ಕೊಡಂಗಿಲ್ಲ ನೋಡ್ರಿ. ಪ್ರೊಡ್ಯೂಸರ, ಕಂಟೆಂಟ, ಡ್ಯಾನ್ಸರ ಎಲ್ಲ ನಾವು ಎಲ್ಲ ನಮ್ದು ರೀಪ. ಹಾಂ ಕ್ಯಾಮ್ರಾ ವಿಡಿಯೋಗ್ರಫಿ ಅಂದ್ರಿ. ಹಾಂ ಕ್ಯಾಮ್ರಾ ವಿಡಿಯೋಗ್ರಫಿ ನಾನು ಕುಲ್ಲ ಪುಕ್ಷಟಿ ಖಾಲಿ ಜಾಗ ಸಿಕ್ಕ್ರಿ ಸರ್ ಒಯ್ದೇ ಬಿಡ್ತಾರೆ. ಇವಂದ ಚಲೋ ರೀ ಸರ್, ಅಂದ್ರೆ ವಿಡಿಯೋ ಮಾಡೋಕೆ. ಅದೇ ಇವಂದ ಚಲೋ ಇರ್ತೈತೆ ರೀ ಅದಕ್ಕೆ. ಹಾಂ ಅಂದ್ರೆ ಏನದ? ಹಾಂ ಫೋನ್ ಆ್ಯಂಡ್ ಟ್ಯಾಲೆಂಟ್. ಫೋನ್ ಆ್ಯಂಡ್ ನಿನ್ನಲ್ಲಿ ಒಂದಿದೆ, ಅದನ್ನು ಹೊರಗಡೆ ತೋರಿಸು, ಜಗತ್ತಿಗೆ ನಿನ್ನ ತೋರಿಸು. ಈಗೇನು ನಿನ್ನಲ್ಲಿ ಅದು ಒಂದಿದೆ, ಅದೊಂದಿದೆ, ಅದನ್ನು ಹೊರಗಡೆ ತೋರಿಸ್ಬೇಕು. ನಾ ಇಷ್ಟು ದಿವಸ ಏನೇನು ವಿಡಿಯೋ ಮಾಡೀನಿ, ಏನೇನು ಮಾಡೀನಿ ಹೇಳ್ತಿರ್ತಾರೆ.
ನೀಂದರ ಮುಗಿಸ್ ನಂತರ ಮುಗಿಸ್ತೇನೆ. ಓಕೆ. ಹಾಂ, ಇಷ್ಟು ದಿವಸ ಏನೇನು ವಿಡಿಯೋ ಮಾಡಿಲ್ಲ ಅದು ಅದರ ಒಂದು ವಿಡಿಯೋ ನಾವು ಪರಿಗೆ ಗೊತ್ತಿಲ್ಲ. ಸೊ ಏನೋ ಒಂದು ಮಾಡೋದೀನಿ. ಚೀ ಇಲ್ಲೆಲ್ಲ ನೋಡ್ರಿ ಬಿಟ್ರಿ ಗೈಸ್. ಫೈನಲಿ ಕೈ ರಾಡಿ ಹಿಡಿಸಿದೆಲ್ಲ. ಈಗ ನೆಕ್ಸ್ಟ್ ನಾವು ಇಷ್ಟೆಲ್ಲ ಡಬ್ಬಿ ನೋಡಿ ಇದ್ರಾಗ ಫೈನಲ್ ಮಾಡಿದ್ದು ಯಾವುದ್ರಿಪ್ಪ ಅಂತಂದ್ರೆ ಈ ಕಲರ್ ಚೇರಿಗೆ ಹಚ್ಚಾತೀವಿ. ಚೇರಿಗೆ ಹಚ್ಚಾತೀವಿ ಅಷ್ಟೆ. ಚೇರಿಗೆ ಎದಕ್ಕೆ ಹಚ್ಚಾತೀವಿಪ್ಪ ಅಂತಂದ್ರೆ ಸ್ವಲ್ಪ ಏನಾರ ಯೂನಿಕ್ ಟೈಪ್ ಹೆಂಗಾರ ಚಲೋ ತಂಗ ಕಾಣಲಿ ಅಂತ ಹೇಳಿ ಹಚ್ಚೋದೈತಿ. ವಯುನಂತ ಏನಂತ ರ್ಯಾರ್ಯಾ ಈಗ ಇವ್ರನ್ನೆಲ್ಲ ಬಂದು ನಾವು ಹೊರಗಿನ ಮ್ಯಾಲೆ ನೋಡ್ರಿ ಅಂತಂದ್ರೆ ಹಾಂ ಕರ್ಸಿದ್ದದಕ್ಕೆ ನೀನು ಇವತ್ತು ರಾತ್ರಿ ರಾತ್ರಿ ಕರ್ಸಿದ್ದದಕ್ಕೆ ನೀನು ಇವತ್ತು ಪೇಂಟ್ ಮಾಡಿ ಹಾಕ್ರಿಪ್ಪ, ಬೇರೆದಕ್ಕೆ ಏನಲ್ಲ. ಅಲ್ಲಿ ಕೆಳಗೆ ನಮ್ಮ ಮನೆ ಕೆಳಗೆ ನಿಂತು ಎಲ್ಲರೂ ಮಾಡ್ತಾರೆ ತಿರುಗತಿ ದೇವಗತಿ ಮಾಡತ್ತಾನ ಅಂತೇಳಿ. ಸೊ ಇದನ್ನು ಪೇಂಟ್ ಈಗ ಎಲ್ಲಿ ಮಾಡ್ತೀವ್ರಿಪ್ಪ ಅಂತಂದ್ರೆ ಮ್ಯಾಲೆ ಪೂರ ಟೆರಸ್ ಮ್ಯಾಗ ಹೋಗಿ ಮಾಡ್ತೀವಿ. ಇಲ್ಲಾಂತಂದ್ರೆ ಇಲ್ಲಿ ಮಾಡಿದ್ರೆ ಎಲ್ಲ ಭಾಳ ರಾಡಿ ಆಗ್ತೈತಿ. ಸೊ ಇಲ್ಲಿ ಮಾಡೋದು ಬೇಡ ಅನ್ಕೋತೀನಿ ನಾನು. ಈಗ ಇಲ್ಲಿ ಮಾಡಿನಿ ಅಂತಂದ್ರೆ ನಮ್ಮ ಮನ್ಯಾಗ ಗೊತ್ತಾಗ್ಬಿಡ್ತೈತಿ ಇವ್ ಏನೋ ಮಾಡಾಕತ್ತಾನ ಅಂತೇಳಿ. ಅದೇನೋ ಮಾಡಾಕತ್ತಾನ ಅನ್ನೋದು ಬೆಳೆಯೋದ 4 ರೂಮ್ನ್ಯಾಗ ಏನು ಗೊತ್ತಾಕೈತಿ ಬೆಳೆಯೋದ. ಚಲೋ ಮಾತಾಡಕ್ಕೆ ಕಲ್ತಿತ್ತು ಒಬ್ಬ ನಿಮ್ಮ ಮನ್ಯಾಗ ಇದನ್ನ ಕಲ್ಸ್ಯಾರಣ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನಮ್ಮ ಮನ್ಯಾಗ ಕಲ್ಸೋದೇ ಇಲ್ಲ ನಂಗೆ ಏನು ಬಿಟ್ಟು ಬಿಟ್ಟಾರ. ನಿನ್ನ ಜೊತೆ ಕೂಡಿ ಬಿಟ್ಟು ಬಿಟ್ಟಾರ. ಎಂತಾಲ ಮಾತಾಡ್ಬಿಡು. ನನ್ನ ಹೆಸರು ತೊಗೊಬ್ಯಾಡ್ರಿ ಬೈ. ನಾವು ಒಟ್ಟೆ ಹೇಳ್ತೀನಿ. ಹಾಂ, ನನ್ನ ಕೊಡೋಲ್ಲ, ನನಗೆ ಪರಿಚಯ ಇಲ್ಲ ಹೇಳ್ಬಿಡ್ರಿ ನೀವು. ಎಲ್ಲರೂ ಸಿಕ್ಕರೆ ಅದನ್ನ ನಿಮಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿವಿ. ಪರಿಚಯ ಇಲ್ಲ ಅಂತೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಲ್ಲ ಅದಕ್ಕೊಂದು ಉದ್ದ ಕಾಲು ಬೀಳ್ತದೆ ನಿಮ್ಗೆ. ಇಷ್ಟು ಮಟ್ಟ ಏನೇನು ಲಾಗ್ ಮಾಡಿದ್ನಿ ಎಲ್ಲ ಡಿಲೀಟ್ ಆದ. ಯಾಕಂತಂದ್ರೆ ನಂದು ಸ್ಟೋರೇಜ್ ಫುಲ್ ಆದ. ಸ್ಟೋರೇಜ್ ಫುಲ್ಲಾಗಿ ಹಿಂದಿನ ಐಟಮ್ಸ್ ಎಲ್ಲ ಡಿಲೀಟ್ ಮಾಡಿದೆ. ಈಗ ಏನ್ರಿಪ್ಪ ಅಂತಂದ್ರೆ ಇದಕ್ಕೆ ಕಲರ್ ಹಚ್ಚೋಣ ಅಂತ. ಕಲರ್ ನಾವು ಈ ಕಲರ್ ಸೆಲೆಕ್ಟ್ ಮಾಡಿದ್ವಿ. ಈ ಕಲರ್ ಏನೋ ಒಂಥರ ಚಾಕ್ಲೇಟ್ ಐತಿ. ಕೊಂಡಾತಿದ್ದಿ ಅಯ್ಯಯ್ಯೋ ನೋಡೋಣ ತಗೋ ಹಚ್ಚ ಬೈ. ಇದು ಗಾಡಿ ಪೇಂಟ್ ಆಂಬಲು ಗಾಡಿ ಪೇಂಟ್ ಇದೆ. ಇದು ಐ ಥಿಂಕ್ ಗಾಡಿಗೆ ಹಚ್ಚೋ ಪೇಂಟ್ ಇರ್ಬೇಕಿದೆ. ಅದಕ್ಕೆ ಈ ಚೇರಿಗೆ ಕೊಂಡ್ರು ಅಂತ. ಈಗ ಚೇರಿಗೆ ಕೊಂಡಿರ್ಬೇಕಂತಂದ್ರೆ ಚೇರಿಗೆ ಹಚ್ಚೋ ಪೇಂಟ್ ತರ್ಬೇಕು. ಚಾಕ್ಲೇಟ್ ಕಲರ್ ಯಾವ್ದಾರು ಇರ್ಲಿಕ್ಕೆ ಪೇಂಟ್ ಅದನ್ನ ತರಬೇಕಲ್ಲ. ಹಾಂ, ಮತ್ತು ಈಗ ನೋಡೋಣ ಅಂತ ಇದಕ್ಕೆ ಡಬಲ್ ಪೇಂಟ್ ಹಚ್ಚೋಣಂತ. ವೇಸ್ಟ್ ಆಗ್ತಿದೆಯಲ್ಲ. ಈಗ ನೆಕ್ಸ್ಟ್ ಹೆಂಗೇನು ಮಾಡಿದ್ವಿ? ಇನ್ನೊಂದು ಐತೆ ಅದನ್ನ ತರೋಣ. ಯಾವ್ದು? ಚಾಕ್ಲೇಟ್ ಕಲರ್ ಹತ್ಬೇಕಲ್ಲ ಹೋದ. ನೋಡೋಣ ತಂದ ತರ್ತೀನಿ ತಡಿ. ತುಂಬ ಯಾರ ಈಗ ಮನೆಯವ್ರು ಫೋನ್ ಹಚ್ಚಾರ. ಮನೆಯವ್ರು ಫೋನ್ ಹಚ್ಚಿ ಎಲ್ಲದೀಪ ಇಂಥ ರಾತ್ರಿ ಕೇಳ್ತಾರ. ಮುಗೀತ ನಮ್ಮ ಮನ್ಯಾಗ ಇದ್ದಿರ್ತಾನಲ್ಲ. ಸೊ ಎಲ್ಲಿ ಹೋಗ್ಯಾನ ಹುಡುಗ, ಏನು ಮಾಡತ್ತಾನ, ಏನಾರ ಗದ್ದಲ ಮಾಡತ್ತಾನೇನ ಅಂತ ಅವ್ರು ಹಚ್ಚಿರ್ತಾರೆ ಕೇಳಕ್ಕೆ. ಯಾಕಂದ್ರೆ ಇರೋರು ಮನ್ಯಾಗ ಇರೋದು ಒಂದೊಂದು 2 ಸರಿ ಒಬ್ಬರು ಇಬ್ಬಿಬ್ರು ಇರ್ತಾರೆ. ಅದಕ್ಕೆ ಚೆಕ್ ಮಾಡ್ತಿರ್ತಾರೆ ಮನೆಯವ್ರು ಫೋನ್ ಹಚ್ಚಿ ಅದಾನೋ ಇಲ್ಲೋ ಬದುಕ್ಯಾನೋ ಇಲ್ಲೋ ಅಂತೇಳಿ. ಇದು ಪೇಂಟ್ ಕುಂದ್ರಲಾರ್ದಕ್ಕಾಗಿ ಈ ಕಲರ. ಸೊ ಈಗ ಮತ್ತೆ ಇನ್ನೊಂದು ಪೇಂಟ್ ಬಂದಾನ ಹೋಗಿ. ಹಾಂ, ಇದು ಏನೋ ಒಂಥರ ರೆಡ್ಡಿಶ್. ಅಂದ್ರೆ ಯಾವ ಕಲರ್ ಅಂತಂದ್ರೆ ಯಾವ ಕಲರ್ ಇದ್ರಾಗ ಇದು ಒಲಿವ್ ರೆಡ್. ಹಾಂ, ಒಲಿವ್ ರೆಡ್ ಅಂದ್ರೆ ಫುಲ್ಲಿ ಶೈನ್ ಬರ್ತದೆ ಇದನ್ನ ಹಚ್ಚನ. ಅಂದ್ರೆ ಶೈನ್ ರೆಡ್ ಅಲ್ರಿ ಗೈಸ್, ಬ್ರೌನು ಅಲ್ರಿ, ಒಲಿವ್ ಡಾರ್ಕ್ ರೆಡ್. ಹಾಂ, ಗೂಗಲ್ ಮಾಡ್ರಿ ನಿಮಗೆ. ಒಲಿವ್ ಡಾರ್ಕ್ ರೆಡ್ ಅಂತದ. ಗೂಗಲ್ ಮಾಡ್ರಿ ಗೈಸ್, ಗೊತ್ತಾಗ್ತದೆ. ಹಾಂ, ಗೊತ್ತಾಗಲ್ಲ ಅಂತಂದ್ರೆ ಯಾವ್ಯಾಗ ಗೂಗಲ್ ಮಾಡೋಕು, ನಾವು ಹಚ್ಚೋ ಪೇಂಟ. ಇಲ್ಲ ಕಮೆಂಟ್ನಾಗ ಹೇಳ್ರಿ ಗೈಸ್. ಕಮೆಂಟ್ನಾಗ ಏನಂತಂದ್ರೆ ಇರೋರು 4 ವಿಡಿಯೋ ನೋಡಿರ್ತಾರಲ್ಲ ಅವರು ಬಂದ್ ಮಾಡ್ತಾರೆ ನೋಡು. ಹಾಂ, ಹಿಂಗೈತೆ ನಂದು. ಕಟ್ ಮಾಡ್ಕೊ ಬೈ ನೀವು ಕಟ್ ಮಾಡ್ರಿ. ಅಲ್ಲಿ ನಿಮ್ಗೆ ಏನು ಬೇಕಾದ ನೀವು ಕಟ್ ಮಾಡ್ಕೊಡಿ. ಮುಂದೆ ಹೋಗಿಸ್ ಗೈಸ್. ಹಾಂ, 10 ಸೆಕೆಂಡ್. ಒಂದು ಲಾಗ್ ನೋಡ್ತಿರ್ತಾರೆ. ಇದು ಪೇಂಟ್ ಮಸ್ತ್ ಕೊಂಡ್ರಿ ಗೈಸ್. ಲೈಕ್ ಆಗ್ತಿದೆ.
ಅದಕ್ಕೆ ನಾನು ಮಾತು ಕೇಳ್ಬೇಕು. ನಾ ಫಸ್ಟ್ ಇವ ಇದನ್ನ ರೆಫರ್ ಮಾಡಿದ್ದೆ. ರೆಫರ್ ಮಾಡಿ ಬಟ್ ಇದು ಒಂಥರ ಇದು ಹೆಂಗೆ ಕಾಣ್ತೈತ್ರಿಪ್ಪ ಅಂತಂದ್ರೆ ಮನ್ಯಾಗ ರೆಡಾಕ್ಸ್ ಹಚ್ಚಿರ್ತಾರಲ್ಲ ಆ ಟೈಪ್ ಐತಿದ. ನಡೀತೈತ್ರಿ ಇಂಥ ಎರಡು ಬಿದ್ದಾವ. ಹಾಂ, ಇಂಥ 2 ಬಿದ್ದಾವ ಅಂತೇಳಿ ಎಲ್ಲ ಖಾಲಿ ಮಾಡಿ ಹೋಗಿ ಅಲ್ಲಿ ನಾನು ಬೆಳಿಗ್ಗೆ ಎದ್ಕೊಂಡು ನಾನು ಮಾಡ್ತಾರೆ ಏನದ ಅಂದ್ರೆ ಇನ್ನೇನು ಕೆಲಸ ಆಗೋದು. ನನ್ನ ಹತ್ತಿರ ತೆಗಿತೇನೆ. ಏನು ಫೋನ್ ಓಕೆ ಒಂದು ಹತಿಯಾರ ಅಂತದ ಅದರಲ್ಲಿ ಏನು ಮಾರೇ ಬೈ ಬ್ರಷ್ ಈಟ ಐತದ ಅದು. ಇದನ್ನು ಹಾಕಿ ಬಿಡಾಕ ಇದನ್ನು ಫಸ್ಟ್ ಕೆಳಗೆ ಮಾಡೋಣ. ಇದರಲ್ಲಿ ಫಸ್ಟ್ ಇಲ್ಲಿ ಪೇಂಟ್ ಮಾಡೋಣಂತ ಏನ್ರಿಪ್ಪ ಅಂತಂದು ಇಲ್ಲಿ ಮಾಡ್ತಿದ್ದೀವಿ. ಬಟ್ ಈಗ ಎಲ್ಲರೂ ನನ್ನ ಕೆಳಗೆ ನಿಂತ್ಕೊಂಡು ಇವ್ರು ಹಿಂಗ್ಯಾಕೆ ಲೈಟ್ ಹಚ್ಕೊಂಡು ಓಡಾಡತ್ತಾರ, ಮನೆಗೆ ಇನ್ನು ತುಡುಗು ಮಾಡಕ್ಕೆ ಬಂದಾರ ಅಂತ ನೋಡಕತ್ತಾರ. ನನಗೆ ಅಂಜಿ ಬರತೈತಿ. ಏನು ರೀ ಇವತ್ತು ಹಚ್ಚಿ ನಾಳೆ ಬೆಳಿಗ್ಗೆ ಹೋಗ್ತಾನೆ. ಇವು ಹಿಂಗೆ ಇವೆಲ್ಲ ಬರ್ತಾವೆ, ಪೇಂಟ್ ಹಚ್ಕೋತಾವೆ ಹೋಗವು. ಹಾಂ, ನಾಳೆ ಬೆಳಿಗ್ಗೆ ನಾನು ಹಚ್ತಾರಲ್ಲಿ ಪೇಂಟ. ತಗೋ ಇದನ್ನೇ ಅದ ಹತ್ರ ನೋಡು. ಈಗ ಅದು ಇದು ಎದ್ದು ನೀನು ನನಗೆ ಅದು ಲಘು ಆಕೈತಿ ಬೈ. ಓಯ್ಯೋ ಬೈ ಸಿಕ್ಕೋತು ಬೈ. ಇದಪ್ಪ ಕಟ್ ಮಾಡ್ಕೊ ಬೈ. ಹಾಂ ಬೈ ರೆಡಿ ಏನೋ ಒಂಥರ ಸೂಪರ್ ಆಗತ್ತೆ ಕಲರ್. ಜಸ್ಟ್ ನಿಮ್ದೇನರ ಮನೆಗೆ ಪೇಂಟ್ ಗೀಂಟ್ ಹಚ್ಚೋದಿದ್ರೆ ಡೈರೆಕ್ಟ್ ಒಂದು ಕಾಲ್ ಹೊಡ್ರಿ. ಬೇಕಾದ್ರೆ ನಿಮಗೆ ಫೋನ್ ನಂಬರ್ ಮೆನ್ಷನ್ ಮಾಡಂತ ಮೆನ್ಷನ್ ಮಾಡಿ 60702366. ಹಾಂ, ಅದು ಅವ್ರ ನಂಬರ್, ನನ್ನ ನಂಬರ್ ಅಲ್ಲ ಅದು. ನನ್ನ ನಂಬರೆಲ್ಲ ಲೀಕ್ ಮಾಡಕ್ಕೆ ಹೋಗ್ಬೇಡ. ಯಾಕಂತಂದ್ರೆ ಮತ್ತು ಕ್ರೌಡ್ ಜಾಸ್ತಿ ಆಗ್ತೈತೆ. ಸಿಗ್ನಲ್ಸ್ ಎಲ್ಲ ಬಂದ್ ಆಗ್ತಾವೆ ನೋಡಿ. ಕಲರ್ದಾಗ ಸೆಕ್ಸಿ ಇರ್ತದೆ ನನಗೆ ಇವತ್ತು ಗೊತ್ತದ. ಹೆಂಗೆ ಮಾತಾಡ್ತಾನೆ ನೋಡ್ರಿ. ಒಂದು ಸ್ವಲ್ಪ ನೀಟ್ನೆಸ್ ಅನ್ನೋದಿಲ್ಲ. ಸಣ್ಣ ಹುಡುಗರು ರೀಲ್ಸ್ ನೋಡ್ತಿರ್ತಾರಲ್ಲಿ ಗೊತ್ತಾಗಿಲ್ಲ. ಪೂರ ರೆಡಿ ಆದ್ಮೇಲೆ ತೋರಿಸ್ತಂತ. ಈ ಚೇರ್ ಪಪ್ಪ ಕಡೆ ಬೈಸ್ಕೊಂಡು ತೊಗೊಂಬಂದಾನ. ಇದು ಫುಲ್ ಎಲ್ಲ ಹಳಿದ ಜಂಕ್ ಆಗಿದ್ದ ಚೇರ್ ಇತ್ತು. ಇದನ್ನು ಅವ್ರ ಮನ್ಯಾಗ ಒಯ್ಬೇಡ ಅಂತ ಬೈತಿರಂತ. ಬಟ್ ಈಗ ನಾವು ಮಾಡಿದ ಪೇಂಟ್ ನೋಡಿ ಮನ್ಯಾಗ ಇನ್ನೊಂದು 2-3 ವೈ ಅಂತಾರೆ. ಭಾಳ ಕಾಡ್ತಾನೆ ಬೈ ಇವ. ನನಗೆ ಕಟ್ಗೆ ತಗೋ, ಅದನ್ನು ತಗೋ, ಇದನ್ನು ತಗೋ ಅಂತಾನೆ. ತೊಗೊಂಡು ಕೆಳಗೆ ಹಾಕೋಕೆ ತಗೋ ಬೈ. ಬೈ ಅಳಿಗಾಡ್ಸ. ಹಾಂ, ಇದಂದೇನ? ಹಾಂ, ಓಕೆ. ಅಳಿಗಾಡ್ಸತ್ತೆ ಒಂದು ನಿಮಿಷ. ಅಯ್ಯೋ ಬೈ, ಇದು ಕಟ್ಟಿಗೆ ಮುರಿದು ಒಳಗೆ ಹೋತಂದ್ರೆ ಏನು ನೋಡೋದು? ನಾ ಬೇರೆ ಕಟ್ಟಿಗೆ ಕಟ್ಟಿನ ತರಲಿಲ್ಲ. ಅಯ್ಯೋ ಉಳಿತು ಬೈ. ಮಾತಾಡ್ತಾನೆ ರೀಪ್ಪ. ಈ ಲಾಗ್ದಾಗ ನಂಗೆ ಎಡಿಟ್ ಮಾಡೋಕೆ ಭಾಳ ಬೇಸರ ಆಕೈತೆ ಅನಿಸ್ತೈತಿ. ಯಾಕಂತಂದ್ರೆ ಇವ ಆಪತಿ ಹೊಲಸು ಮಾತಾಡಕತ್ ಬಿಡೋಣ. ನಾ ಇನ್ನೇ ಮಟ್ಟ ಆದರೂ ನಿಮಗೆ ಅಂಥ ಕಂಟೆಂಟ್ ಎಂದು ಕೊಟ್ಟಿಲ್ಲ. ಆಪತಿ ಕಂಟೆಂಟ್ ಕೊಡಕತ್ ಬಿಟ್ಟಾನ ಇವತ್ತು ನನಗೆ ಇವ. ಫುಲ್ ವ್ಯೂಸ್ ಆಗ್ತಾವ. ಅಲ್ಲಿ ಕಂಬಿ ಇರ್ತಾವಲ್ರಿ, ಕಂಬಿ ಏನು ಸೋರಿ. ಈಗೇನೋ ಒಂದು ಮಟ್ಟಕ್ಕೆ ಒಂದು 4 ವಿಡಿಯೋ ಹೊಂಟಾವ ಅಂತಂದ್ರೆ ಒಂದು 4 ಮಂದಿ ಜಾಸ್ತಿ ನೋಡಕತ್ತಾರೆ ಈಗ. ಯಾಕಂತಂದ್ರೆ ಕಂಟೆಂಟ್ ಚಲೋ ಕೊಡತ್ತಿದ್ದೆ. ಬಟ್ ಈ ಕಂಟೆಂಟ್ ನೋಡೋಣ ಅವ್ರು ಬಹುಶಃ ಸುಮ್ಮನೆ ಬಿಡ್ತಾರೆ ಅನ್ಸುತ್ತೆ ನನಗೆ. ಹಾಂ, ಸುಮ್ಮನೆ ಹಾಕಬೇಕು. ಇವು ಇದ್ದವ್ರನ್ನೂ ಹಳ ಹಿಡಿಸೋಗವ್ರಿ ಗೈಸ್. ಇವ ಗೈಸ್ ಈ ಲಾಕ್ದಾಗ ಫುಲ್ ಎಲ್ಲ ನೀವು ಗೈಸ್ ಕೇಳಿರ್ಬೇಕು ಐ ಥಿಂಕ್. ನಾ ಇವತ್ತು ಇಷ್ಟು ಕಮ್ಮಿ ಆವಾಜ್ ಮಾಡಿ ಅದಕ್ಕೆ ಮಾತಾಡ್ತೇನೆ ರೀಪ್ಪ ಅಂತಂದ್ರೆ ಟೈಮ್ ಆಗಿರೋದು ಈಗ 11:30 ಆಗೈತಿ. 11:30 ಆಗಿದ್ದ ಸಂಬಂಧ ನಾ ಇಷ್ಟು ಸ್ಲೋ ಮಾತಾಡ್ತೀನಿ ಪ್ಲೀಸ್. ಮತ್ತು ಇನ್ನೊಂದು ಏನ್ರಿಪ್ಪ ಅಂತಂದ್ರೆ ಎಲ್ಲರೂ ಸಜೆಸ್ಟ್ ಮಾಡಿದ್ರಿ ನಂಗೆ ಮೈಕ್ 11 ಅಂದರೆ ಏನು 10:50 10 ನಿಮಿಷ ಏನು ನನ್ನ ಲಾಕ್ದಾಗ ಮುಂದಿನ ಸಲ ಬರಬೇಡ. ನಾ ಏನರ ಒಂದು ಹೇಳಿ ಮೇಂಟೈನ್ ಮಾಡ್ತಿರ್ತೀನಲ್ಲಿ ನಿಂದೇನು. ಹಾಂ, ಇನ್ನೊಂದು ಏನ್ರಿಪ್ಪ ಅಂತಂದ್ರೆ ಎಲ್ಲರೂ ನನಗೆ ಮೈಕ್ ತಗೋ ಅಂತ ಹೇಳಿ ಭಾಳ ಮಂದಿ ಸಜೆಸ್ಟ್ ಮಾಡಿರ. ಬಟ್ ನನ್ನ ಮೈಕ್ ನಿನ್ನ ಮೈಕ್ ಅದು ಮೈಕ್ ತಗೋ. ನನ್ನ ಮನ್ಯಾಗ ಮೈಕ್ ಸಾರಿ ಬೈ, ನಾಳೆ ಕೊಡೋಂಗೆ ಮೈಕ್ ತಗೋ ಅಂದಿದ್ದಕ್ಕೆ ನಾ ಏನೋ ಒಂದು ಆರ್ಡರ್ ಹಾಕೀನಿ. ಈಗ ಬರ್ತೈತಿ ಏನೋ ಸ್ವಲ್ಪ ದಿವಸದಾಗ. ತಪ್ಪು ಯಾರೂ ತಿಳ್ಕೊಂಡಿಲ್ಲ. ನೀ ಮಾತಾಡೋದು ತಪ್ಪು ಮಾತಾಡತಿ. ಮನುಷ್ಯನ ಕೇಳೋ ದೃಷ್ಟಿ ನೆಟ್ಟಗಿತ್ತಂದ್ರೆ ಮನುಷ್ಯನ ಕೇಳೋ ದೃಷ್ಟಿ ಅಂತ ನೋಡಿ. ಒಂದು ಹೇಳೋ ದೃಷ್ಟಿ ಅಷ್ಟು ಚಲೋ ಇರ್ತಾವ, ಕೇಳೋ ದೃಷ್ಟಿಯಲ್ಲಿ ಹಂಗಿರ್ಬೇಕು. ಮೈಕ್ ತೊಗೋತೀನಿ, ಸದ್ಯದ ಮಟ್ಟದಾಗ ತೊಗೋತೀನಿ. ಒಂದು ಸ್ವಲ್ಪ ತೊಗೊಳೋದು ಒಂದು ಸ್ವಲ್ಪ ಚಲೋ ತೊಗೊಳ್ಳೋಣ ಅಂತೇಳಿ ಇಷ್ಟು ದಿವ್ಸ ವೇಟ್ ಮಾಡೀನಿ. ಸೊ ತೊಗೊಳ್ಳೋಣ ಅಂತ. ಚೇರ್ ನಿಮಗೆ ತಂದಾಗ ತೋರಿಸಿದಾಗ ಒಂಥರ ರಸ್ಟ್ ಇತ್ತು.
ಈಗ ಫುಲ್ ರೋಸ್ಟ್ ಆಗೈತಿ. ರೋಸ್ಟ್ ಹಾಂ ಮಾಡತ್ತಿದ್ದಾವಲ್ರಿ, ಸೊ ಸ್ವಲ್ಪ ರೋಸ್ಟ್ ಆಗೈತದ ಪೇಂಟ್. ನೋಡಿ ನಮ್ಮ ಅಪ್ಪ ಫುಲ್ ಹೊಗಳಬೇಕು. ಇನ್ನೊಂದು ನಿನ್ನಿಂದ ಇಂಥದೇ ಮಾಡ್ಕೊಂಬರ್ಬೇಕು ಅಂತಾರ್ರಿ ಗೈಸ್. ಮನ್ಯಾಗ ಒಂದು ಇಂಥ 3 ಚೇರ ಮ್ಯಾಲೆ ಬಿದ್ದಾವಂತ. ಸೊ ಅವ್ರ ಪಾಪಾರ ಅದನ್ನು ಒಯ್ಬೇಡ ಹಂಗೆ ಹಿಂಗೆ ಬಯತಿರಂತ. ಈಗ ನೆಕ್ಸ್ಟ್ ಏನ್ರಿ ಈ ಲಾಕ್ದಾಗ ಆಯ್ತು, ಈಗ ಮನೆಗೆ ಒಯ್ದು ಅದೇನು ಚೇರ್ ಇಡ್ತಾನಲ್ಲ, ಆಗ ಐ ಥಿಂಕ್ ಮನ್ಯಾಗಿರೋ 3 ಚೇರ್ ಈ ಕಡೆ ಕೊಟ್ಟು ಕಳ್ಸಾರ. 3 ಚೇರ್ ಇಲ್ಲೇ ಕೊಟ್ಟು ಕಳ್ಸಾರ ಅನ್ಸುತ್ತೆ ನನಗೆ. ಪ್ಲೀಸ್ ಕಮ್ಮಿ ಮಾತಾಡತ್ತೆ ಅಂತ ಹೇಳಿ ಏನೋ ತಪ್ಪು ಹೋಗ್ಬೇಡ್ರಿ. ಇದು ಯಾಕಂತಂದ್ರೆ ನಾ ಬೆಳಿಗ್ಗೆ ಹಣ್ಣೋದಕ್ಕೆ ಮಾಡತ್ತೀನಿ, ರಾತ್ರಿ ಹಣ್ಣೋದಕ್ಕೆ ಮಾಡತ್ತೀನಿ. ಮನ್ಯಾಗ ಮಂದಿ ಇರ್ತಾರಲ್ಲ, ಮಂದಿ ಇರ್ತಾರೆ. ಹೌದು, ನಿಮ್ಮ ಮನೆಗೆ ಹೋದವ್ರು ನಮ್ಮ ಮನೆಗೆ ಹೋದವ್ರು ಹೌದು ಬೈ ಇರ್ತಾರಲ್ಲ ಬೈ. ಇರ್ತಾರೆ ಬೈ. ಹಾಂ ನೀ ಹೇಳ್ದಂಗೆ ಇರ್ತಾರೆ. ಹಾಂ ಇರ್ತಾರೆ ಬೈ. ಮುಗೀತು ನಮ್ಗೆ ಅಷ್ಟೇ. ನಾ ಒಂದೊಂದು ಡೈಲಾಗ್ ಒಟ್ಟ ಕೊಟ್ಟಿರ್ತೀನಿ ನಮ್ಗೆ ಅಷ್ಟೇ. ಮುಗೀತಾ ಬೆಳಿಗ್ಗೆ ಎದ್ದ ಕೂಡ ಒಂದು ಪೇಮೆಂಟ್ ಕ್ಲಿಯರ್ ಮಾಡಿಬಿಡ್ತೀನಿ. ಗೈಸ್ ಏನು ಪೇಮೆಂಟ್ ಇಲ್ಲ ಗೈಸ್. ಹಾಂ ಭಾಳ ಅಂದ್ರೆ ಅವ್ನು ಬದಿ ತೆಗಿಸ್ತಾನೆ ಗೈಸ್. ಮಸ್ತ್ ಶೈನ್ ಹೊಡಿತಿತ್ತಲ್ಲ, ಅದು ಎಲ್ಲ ಹಚ್ಬೇಕಾ ನೀ ಸೈಡಲ್ಲೆಲ್ಲ ಬೈ ಒಟ್ಟ ಮಾಡೋದು ಹಚ್ಚಪ್ಪ. ನೋ ಮೋರ್ ಆಬ್ಜೆಕ್ಷನ್. ಓಕೆ, ಅವ್ರಿಗೆ ಸಿನಿಮೆಟಿಕ್ ಸ್ವಲ್ಪ ತೋರ್ಸೋಣ. ಸಿನಿಮೆಟಿಕ್ ಅಂತ ಎಲ್ಲ ಆಗೋಣ ತೋರ್ಸಿಕೆ ಬೈ. ಎಲ್ಲ ಆಗೋಣ ನಿಮಗೊಂದು ಈ ಥರದ ವಿಡಿಯೋ ಹಾಕ್ತೀನಿ, ಮಸ್ತ್ ನೋಡ್ಕೊಂಬರಕ್ಕೆ. ಒಂದು ಸ್ವಲ್ಪ ಮಸ್ತ್ ಮಾಡೋಣ ಅಂತ. ಸಾರಿ IPL ಹಾಂ ಕ್ರಿಕೆಟ್ದು. ಫುಟ್ಬಾಲ್ದು ಏನು ಗೊತ್ತಿದೆ ನಿನಗೆ ಸೈನ್? ಫುಟ್ಬಾಲ್ದ ನಂಗೆ ರೊನಾಲ್ಡೋ ಒಟ್ಟ ಗೊತ್ತದ. ಏನು ಮಾಡ್ತಾರೆ ಅವ್ರು? ಕ್ರಿಕೆಟ್ ಆಡ್ತಾರ ನೋಡ್ರಿ ಇಟ್ಸ್ ಲುಕಿಂಗ್ ಅಮೇಜಿಂಗ್. ಮಾಡಿರ್ಬೋದು ಗೈಸ್, ಚಂದ ಕಷ್ಟಪಡೋದು. ಅದು ಎದಕ್ಕಂತಂದ್ರೆ ಜಸ್ಟ್ ಫಾರ್ 30 ಸೆಕೆಂಡ್ ರೀಲ್ಸ್ ಗೈಸ್. ಏನು 1 ಮಿನಿಟ್ ಮಾಡು. 1 ಮಿನಿಟ್? ಹಾಂ 1 ಮಿನಿಟ್? ಹಾಂ 1 ಮಿನಿಟ್ ಕಂಟಿನ್ಯೂ ಡ್ಯಾನ್ಸ್ ಮಾಡಿದೆ ನೋಡೋಣ. ಡಿಪೆಂಡ್ಸ್ ಅಪಾನ್ ಮೈ ಮೂಡ್. ಇವಂದು ಅಕೌಂಟ್ ಏನ್ರಿಪ್ಪ ಅಂತಂದ್ರೆ ಅಕ್ಷಯ್ ಡ್ಯಾನ್ಸರ್ ಅಕ್ಷಯ್ ಅಂತ ಐತಿ. ಹೇಳೋದು ಬೇಡ, ನನಗೂ ಗೊತ್ತೈತೇನು. ನೀನು ಅಂದ್ರೆ ಹೇಳಿ ದೊಡ್ಡವ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲ ಬೈ, ನಿಮ್ಗೆ ಗೊತ್ತಿರೋದಿಲ್ಲ. ನೀವೆಲ್ಲ ದೊಡ್ಡ ಮಂದಿ ಹಾಕಿರಿ, ನಾವು ಸಣ್ಣ ಮಂದಿ. ನಮ್ಮ ಅಕೌಂಟ್ ನಿಮ್ಗೆ ಹೆಂಗೆ ಗೊತ್ತಿರಬೇಕು, ಅದಕ್ಕೆ ಹೇಳ್ತಿರ್ತೀವಿ. ಪ್ರತಿಯೊಂದು ವಿಡಿಯೋನು ಇವೊಂದು ಏನೇನು ಪೋಸ್ಟ್ ಹಾಕೋಣೆಲ್ಲ ರೀಲ್ಸ್ ಇವತ್ತು ರಿವೀಲ್ ಮಾಡಿಬಿಡೋಣ. ಮತ್ತು ಈಗ ಏನು ಹಣ್ಣೊಂದಕ್ಕೆ ಮಾಡೋದಿಲ್ಲ ವಿಡಿಯೋ. ನೈಟ್ 2 ಗಂಟೆಗೆ ಅದು ಎಡಿಟ್ ಮಾಡಿ ಐ ಹೋಪ್ ನಾಳೆ ಈ ಲಾಗ್ ಬರ್ತೈತಿ. ಇವಂದು ಇವತ್ತು ಮಾರ್ನಿಂಗ್ ಒಂದು ವಿಡಿಯೋ ಮಾಡ್ಕೊಂಬಂದೈತಿ. ಇವಂದು ಅಕ್ಷಯ್ ಡ್ಯಾನ್ಸರ್ ಅಂತೇಳಿ ಅಕೌಂಟ್ ಐತಿ. ಸೊ ಆ ವಿಡಿಯೋ ಹೆಂಗಾಯ್ತು ಅಂತೇಳಿ ನೋಡಿ ಕಮೆಂಟ್ ಮಾಡಿರಿ. ಐ ಹೋಪ್ ನಾಳೆ ಬಿಡ್ತಾನೆ ಅನ್ಸೈತಿ ವಿಡಿಯೋ. ಯಾವಾಗ ಬಿಡ್ತೀನಿ? ನಾಳೆ ಮಾರ್ನಿಂಗ್ ಬಿಡ್ತೇನೆ ರೀ. ನಾಳೆ ಮಾರ್ನಿಂಗ್ ಬರ್ತೈತದ ವಿಡಿಯೋ. ಅದೇನೋ ಒಂಥರ ಸ್ವಲ್ಪ ಯೂನಿಕ್ ಮಸ್ತ್ ಆಗೈತಿ. ಮಾಡೀವಿ ಹಂಗೆ ಮಸ್ತ್ ಆಗಿಲ್ಲ, ಮಾಡೀವಿ. ಸೊ ಹಾಂ ಮಾಡೀವಿ ಅಂದ್ರೆ ನಾ ವಿಡಿಯೋ ಅಷ್ಟು ಮಾಡೀನಿ. ಅವ ಡ್ಯಾನ್ಸ್ ಮಾಡಿದ್ರೆ ನಾ ಏನು ಅಂದಿಲ್ಲ ಬೈ, ನಾ ಏನು ಅಂದಿಲ್ಲ. ಅನ್ನಂಗಿಲ್ಲ. ಹಾಂ ನಂದೇನು ಮೂತಿ ನೋಡ್ದೆ. ನೀ ಚೆನ್ನಾಗಿ ಬೈ. ಅಯ್ಯ ಸೆಕ್ಸಿ ಇದ್ದೀನಿ, ಸೆಕ್ಸಿ ವರ್ಕೌಟ್ ಮಾಡ್ತೀನಿ. ವರ್ಕೌಟ್ ನಾ ಮಾಡೋದು ಫಿಟ್ನೆಸ್. ಸೆಕ್ಸಿ ಕಾಣಕ್ಕಲ್ಲ. ಹೊಸ ಚೇರ್ ಅವ್ರ ಪಪ್ಪಾರ ಕೇಳ್ಬೇಕಂತ, ಇದು ಏನು ಜಂಕ್ ಹಿಡ್ದಿತ್ತಲ್ಲ ಚೇರ್, ಹೆಂಗೇನು ಹೊಸದು ಮಾಡಿಸ್ಕೊಂಡು ಬಂದೇನ ಅಂಥೇಳಿ. ಮತ್ತು ಪುಕ್ಕಟ ಪೇಂಟ್ ಹಚ್ಚಿರೋದು ಹೊಸದು ಕಾಣೋದಲ್ಲ. ನೀ ಇಂಥವೆಲ್ಲ ಮಾತಾಡಿ ನಾನು ಮಾಡಕ್ಕೆ ಹೋಗ್ಬೇಡ. ಎಲ್ಲ ಗೊತ್ತಿತ್ತು. ನಮ್ಮ ಮನೆ ಅಂದ ಪೇಂಟ್ ತೊಗೊಂಡು ನಮ್ಗೆ ಮಾತಾಡಿ ಮತ್ತು ನನಗೆ ಅಂದು ಹೋಗವನಿ. ನೀ ಇಂಥವೆಲ್ಲ ಅನ್ಬೇಡ. ಇಟ್ಕೋರು ಬೈ. ಹಾಂ ಚೇರ್ ಇದು ನಮ್ಮ ಮನೆಗೇನ ಚೇರ್? ಹಾಂ ನಿಮ್ಮ ಮನೆಗೆ. ನನ್ನ ಕಡೆ ಇನ್ನೊಂದು ಐತೆ, ಅದು ತರ್ತೇನೆ, ಅದನ್ನು ಪೇಂಟ್ ಮಾಡಿ ಕೊಡಿ ನಮ್ಮ ಮನೆಗೆ. ಹಾಂ ಆಯ್ತು, ಡೀಲ್. ಹಾಂ ಇದಷ್ಟು ಪೇಂಟ್ದಾಗ ಬೇಕಾದ್ರೆ ಅಷ್ಟು ಚೇರ್ ತೊಗೊಂಬ ಪೇಂಟ್ ಮಾಡ್ಕೊಂಡು. ಸೋಫಾ ತೋರ್ ನನ್ನ ಮನೇನು ಬೇಡ, ಯಾಕೆ ತೊಗೊಂಬ ಬಡಿಸ್ತೀನಿ. ಅದು ಪೇಂಟ್ ಅದಾವ ಬೈ. ಇಲ್ಲ ಹಚ್ಚುನ್ಲ. ಅದೇನು ಚಂದ ತಿನ್ನೋದಿಲ್ಲ ಬೈ. ಕಟಿ ಬೇಡ ಕಟಿ ಐತೆ ಅದು ಬೈ. ಪೇಂಟ್ ಹಚ್ಚುನು. ತಲೆಗೆ ಏನು ಪೇಂಟ್ ಐತೆ ನೋಡು. ಇಲ್ಲ ಹಾಂ ಅಲ್ಲಿ ಹತ್ತಿಲ್ಲ. ಹಾಂ ವಾಪಸ್ ಲೈಟಿಗೆ ಒಂದು ಲೈಟ್ ಹೋಗಿತ್ತದ. ಐ ಹೋಪ್ ನಿಮಗೆಲ್ಲ ಇದು ಮೈಕ್ ಮೀನ್ಸ್ ಕ್ಲಿಯರ್ ಕೇಳ್ಸತ್ತಿಲ್ಲ ಅನ್ಕೊತೀನಿ ನಾನು. ನಾ ಬೆಳಿಗ್ಗೆ ಅಷ್ಟು ಒದ್ರಾಡಿ ಚೀರಾಡಿ ಮಾತಾಡ್ರೆ ಅದು ಚಂದ ಕೇಳಿಸಂಗಿಲ್ಲ. ಇನ್ನಿದು ನೈಟದ ಕೇಳಿಸ್ತೈತಿ. ಈಗ ನೈಟ್ ಕೇಳ್ತೈತಿ, ಯಾಕಂದ್ರೆ ಎಲ್ಲರೂ ಮಕ್ಕೊಂಡಿರ್ತಾರೆ. ವಾವ್, ಏನು ವಂಡರ್ಫುಲ್ ಮಾತಾಡ್ತೀವೋ ಬೈನಿ. ಥ್ಯಾಂಕ್ ಯು ಚಿನ್ನ. ಹಾಂ ನೈಟ್ ಎಲ್ಲರೂ ಮಕ್ಕೊಂಡಿರ್ತಾರೆ, ಎಲ್ಲ ಕೇಳಿಸ್ತೈತಿ. ಈಗ ಗೈಸ್ ನೋಡಿ ಗೈಸ್, ಕುತ್ಕೊಂಡು ಬರಾಯ್ತು. ಫುಲ್ ಸ್ಟ್ರಗಲ್ ಮಾಡೋದನ ಅವ ಹಚ್ಚಿದಲ್ಲೇ ಪೇಂಟ್ ತಗೋರು ಇನ್ನಟ್ ಹತ್ರ ಪೇಂಟ್ ಎದ್ದ ಯಾರ ಬಂದ್ರೆ ಮುಗಿತು ಬೈ. ನಾ ಇಲ್ಲಿಂದ ಸೀದಾ ಕೆಳಗೆ ಜಿಗಿದ್ಬಿಡ್ತೀನಿ. ನಾನು ಬೈ ಇಬ್ಬರು ಜಿಗ್ಬಿಟ್ಟಿಲ್ಲ. ಚೇರ್ ಇಲ್ಲ ಇರೋದು, ಪೇಂಟು ಇಲ್ಲ ಇರೋದು. ಅವರೇ ಹಚ್ಚಿ ಬೆಳಿಗ್ಗೆ ತಂದು ಅದು ಇದೇ ಚೇರ್ ತೊಗೊಂಡು ಮೇಲೆ ಕೊಂಡಿಸ್ತಾರ. ನಮ್ಮ ಫುಲ್ ಗಾಡಿ ಬರ ಈಗ ಅಂತೀನಿ ಸೌಂಡ್. ಐ ಹೋಪ್ ತಿಳಿಸ್ರಂಗೆ ನಾ ಇದ್ದೇ ಹೇಳವ್ರಿಪ್ಪ. ನಾವು ನಾನು ಕಂಟೆಂಟ್ ಇದನ್ನ ಕೊಡೋಣ. ಇವತ್ತು ನೈಟ್ ಮಾಡತ್ತೇನಂತಂದ್ರೆ ಮಾತಾಡೋಕೆ ಏನಿರ್ಲಿಕ್ಕೆ ಅಂತಂದ್ರೆ ಸೌಂಡ್ ಮಾತಾಡಿನೇ.
ಇಲ್ಲಾಂತಂದ್ರೆ ಅಕ್ಷಯ್ ಮನೆಗೆ ಬಂದಾನಂತಾನೆ, ಇಲ್ಲಾಂತಂದ್ರೆ ಚೇರ್ ಈ ಕಲರ್ ಮಾಡತ್ತೀವಿ ಅಂತಾನೆ. ಈ ಲಾಗ್ದಾಗ ಫುಲ್ ಇದು ತುಂಬಿರ್ತದೆ ಇವತ್ತು ನಾನು ಅನ್ಸ್ಬಿಟ್ಟಿದೆ. ಫುಲ್ಲಿ ಕಂಪ್ಲೀಟೆಡ್. ಇಲ್ಲಿ ಕೆಳಗತ್ತು ಏನೂ ಹಚ್ಚಿಲ್ಲ, ಕೆಳಗಿಂದ ರಿಯಲ್ ಕಲರ್ ಇಲ್ಲಿ ಕಾಣ್ತಿರ್ಬೋದು. ಇದು ಮ್ಯಾಗಿಂದ ನಾವು ಹಚ್ಚಿದ್ದ ಎಲ್ಲ ಸೇಮ್ ಜೀವನ ಹೆಂಗೆ ನಡೆದೈತಿ. ಈಗ ಇದೇನೂ ಕಾಣಂಗಿಲ್ಲ, ಇದು ಕಾಣ್ತೈತಿ, ಅಷ್ಟ ಡಿಫ್ರೆನ್ಸ. ಇವ ನನ್ನ ಕಡೆ ಇದ್ದಿದ್ದು ಸ್ಕಿಲ್ಲ, ಇಷ್ಟ ಮಟ್ಟದ ಏನು ತೋರಿಸಿಲ್ಲ ನಿಮ್ಗದ. ಫೈನಲಿ ಮುಗಿತ ಚೇರ್ ಮಾಡೋದ. ನಿಮ್ಮ ಸಂಬಂಧ ಕಂಟೆಂಟ್ ಸಂಬಂಧ ತಲೆ ಕೆಡ್ಸ್ಕೊಂಡು ಕೂದಲೆಲ್ಲ ಹೋಗಿಬಿಟ್ಟವ, ಉಳಿವ ಸ್ವಲ್ಪ ಉಳ್ದಾವ. ಥ್ಯಾಂಕ್ಸ್ ಬಾಯ್, ನನಗೆ ಎಡಿಟ್ ಮಾಡೋಕೆ ಕಷ್ಟ ಆಗಂಗಿಲ್ಲ ನೋಡಿ. ನೀ ಇದ್ರೆ ಪಟ ಸಂಗು ನೀನೇ ಹಾಕೋತಿ, ಎಲ್ಲ ನೀನೇ ಹಾಕೋತಿ. ಚಲೋ ಪಾರ್ಟ್ 2 ಬಿಡು. ಹಾಂ, ಚೇರ್ ಪೇಂಟ್ ಲಾಗ್ ಪಾರ್ಟ್ 2 ಹೋಗುತ್ತು. ನಮ್ಮ ಮನೆಯವ್ರು ನೋಡ್ರಿ ಅಂತಂದ್ರೆ ಬೀಳ್ತಾವ ನನಗೆ. ಗೈಸ್ ಮನ್ಯಾಗಿನವ್ರನ್ನ ಬ್ಲಾಕ್ ಮಾಡಿ. ಮನೆಯಾಗಿನವ್ರನ್ನ ಯೂಟ್ಯೂಬ್ದಾಗ ಬ್ಲಾಕ್ ಮಾಡವ್ರಿ ನೀವು. ನೋಡ್ರಿ ಇಲ್ಲಿ ಸಾಂಗು ಅವ ಹಾಕ್ತಾನೆ. ಇದು ನನ್ನ ಪ್ಲಸ್ ಪಾಯಿಂಟ್ ಇವನ್ ಜೊತೆ ಲಾಗ್ ಮಾಡೋದು. ಜೀವನ ಮುಸ್ಕಿಲ್ಸ್. ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟೋ ಮಟ್ಟ ಎಲ್ಲ ಚೇರಿಗೆ ಪೇಂಟ್ ಎಲ್ಲ ಮಾಡಿದ, ಪೇಂಟ್ ಹೆಂಗೆ ಮಾಡಿದ, ಎತ್ತರಲ್ಲೇ ಮಾಡಿದ, ಕುಂಚಲ್ಲೇ ಮಾಡಿದ. ಸೊ ಇಷ್ಟೆಲ್ಲ ಯೂಸ್ ಮಾಡ್ಕೊಂಡು ಎಲ್ಲ ಮಾಡಿದ ಮೇಲೆ ಈಗ ಲಾಸ್ಟಿಗೆ ಬಂದು ಇವ ಇಲ್ಲಿ ಮಕ್ಕೊಂಡಾನ. ಗೈಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ.